ಈ ನಡುವೆ ಏನಾಗ್ತಾ ಇದೆ ಅಂದ್ರೆ ಕೆಲವೊಬ್ರು ಎಲ್ರು ಅಂತ ಹೇಳಲ್ಲ, ಕೆಲವೊಬ್ರು ಡಾಕ್ಟರ್ಸ್ ಏನ್ ಮಾಡ್ತಾ ಇದಾರೆ ಅಂತ ಬಹಳ ಸ್ಕ್ಯಾಮ್ ಮಾಡ್ತಾ ಇದಾರೆ. ಮೊದ್ಲು ಮನುಷ್ಯಗ್ ಮಾಡ್ತಾ ಇದ್ರು, ಇವಾಗ ಪೆಟ್ಸ್ಗೂ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಜೀವ ಅಲ್ವಾ, ಏನೇ ಆದ್ರೂ ದುಡ್ಡು ಕೊಟ್ಟೆ ಕೊಡ್ತಾರೆ ಅಂತ. ನಾವು ಕಸ್ಟಮರ್ಗೆ ಕೊಡ್ಬೇಕಾರೆ ಹೇಳ್ಬಿಟ್ಟು ಕೊಟ್ಟಿರ್ತೀವಿ, ಯಾವುದೇ ರೀತಿ ಫುಡ್ ಚೇಂಜ್ ಮಾಡ್ಬೇಡಿ, ಲೂಸ್ ಮೋಷನ್ ವಾಮಿಟಿಂಗ್ ಆಗುತ್ತೆ ಅಂತ. ತಗೊಂತೀರಾ, ಒಂದ್ 15 ದಿನ ಆಗುತ್ತೆ, ಏನ್ ಮಾಡ್ತೀರಾ, ಅದು ಫ್ರೀಯಾಗಿ ಬಿಟ್ಬಿಟ್ಟಿರ್ತೀರಾ. ನೀವೇನಾದ್ರೂ ಊಟ ಮಾಡ್ತಿರ್ತೀರಾ, ಅವಾಗ ಏನ್ ಮಾಡುತ್ತೆ, ಅದು ಕೇಳುತ್ತೆ, ಸೌಂಡ್ ಮಾಡೋದಾಗ್ಲಿ ಬಾಲ ಅಳ್ಳಾಡ್ಸೋದಾಗ್ಲಿ ಮಾಡಿದಾಗ, ಅಯ್ಯೋ ಬಿಡು ಒಂದೇ ಒಂದ್ ತುತ್ತಲ್ವಾ, ಏನು ಆಗಲ್ಲ, ಕೊಟ್ಬಿಡೋಣ. ಅನ್ನ ಸಾರ್ ತಿಂತಾ ಇರ್ತೀರಾ, ಅನ್ನ ಸಾರ್ ಕೊಟ್ಬಿಡ್ತೀರಾ. ಇಲ್ಲ ಗೋಬಿ ಪಾನಿಪುರಿ ತಿಂತಾ ಇರ್ತೀರಾ, ಒಂದೇ ಒಂದಲ್ವಾ, ಏನು ಆಗಲ್ಲ ಅಂತ ಕೊಟ್ಬಿಡ್ತೀರಾ. ಆಮೇಲೆ ಸ್ಟಾರ್ಟ್ ಆಗುತ್ತೆ ಲೂಸ್ ಮೋಷನ್, ವಾಮಿಟಿಂಗು, ಇಂಡೈಜೆಷನ್ ಆಗುತ್ತಲ್ವಾ, ಆಗುತ್ತೆ. ಹಾಸ್ಪಿಟ್ಲ್ ಕರ್ಕೊಂಡು ಹೋದಾಗ ಏನ್ ಮಾಡ್ತಾರೆ, 100% ಅದೇ ಒಂದ್ ಇವಾಗ ವೈರಲ್ ಆಗ್ತಿದೆಯಲ್ಲ ವಿಡಿಯೋ, ಅವನು ಪೊಲೀಸ್ ಒಬ್ಬ ಹುಡುಗನ ನೋಡಿ 100% ಗಾಂಜಾ ಸೇದಿದ್ದಾನೆ ಅಂತ. ಹಂಗೆ ಡಾಕ್ಟರ್ ನೋಡಿದ ತಕ್ಷಣ ಸರ್ ಇದು 100% ಪಾರ್ವೋ ಸಿಂಪ್ಟಮ್ಸ್, ಇದು ಲೂಸ್ ಮೋಷನ್ ವಾಮಿಟಿಂಗ್ ಬಂದ್ಬಿಟ್ರೆ 100% ಪಾರ್ವೋ ಸಿಂಪ್ಟಮ್ಸ್ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಎ ಇಂದ ಝೆಡ್ ವರ್ಗು ಎಲ್ಲಾ ಸ್ಕ್ಯಾನಿಂಗು ಎಲ್ಲಾ ತರದ್ನು ಮಾಡಿ ಒಂದ್ 10-15 ಸಾವಿರ ಬಿಲ್ ಹೇಳ್ತಾರೆ.